ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ತಿಳಿಗನ್ನಡ ಪಠ್ಯಪುಸ್ತಕದಿಂದ ಅಟ್ಟಹತ್ತ ಬೇಡ ಎನ್ನುವಂತಹ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಅಜ್ಜನು ಮಗುವಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾನೆ? ಉತ್ತರ, ಅಟ್ಟವನ್ನು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ, ಆದ್ದರಿಂದ ಅಟ್ಟ ಹತ್ತಬೇಡ ಎಂದು ಅಜ್ಜ ಮಗುವಿಗೆ ಹೇಳುತ್ತಾನೆ. ಎರಡನೇ ಪ್ರಶ್ನೆ, ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನು? ಉತ್ತರ, ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎಂಬ ಮಾತಿನಲ್ಲಿ ಅಡೆತಡೆಗಳಿಗೆ ಹೆದರದೆ ದೊಡ್ಡ ಸಾಧನೆ ಮಾಡುತ್ತೇನೆ ಎನ್ನುವ ಆತ್ಮವಿಶ್ವಾಸ, ಮನುಷ್ಯ ನಿರ್ಮಿತ ಸಮಾಜ ವ್ಯವಸ್ಥೆಯಲ್ಲಿನ ತಾರತಮ್ಯದ ಬಗ್ಗೆ ತಿರಸ್ಕಾರ, ಪ್ರಕೃತಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡುತ್ತದೆ ಎಂಬ ನಂಬಿಕೆಯ ಭಾವ ಕಾಣಿಸುತ್ತದೆ. ಮೂರನೇ ಪ್ರಶ್ನೆ, ದೂರದ ಬೆಟ್ಟ ಹೇಗೆ ಕಾಣುತ್ತದೆ? ಉತ್ತರ, ದೂರದ ಬೆಟ್ಟ ನುಣ್ಣಗೆ ಕಾಣುತ್ತದೆ, ಆದರೆ ಅದನ್ನು ಕ್ರಮಿಸುವ ಹಾದಿ ನಿಜವಾಗಿಯೂ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ. ನಾಲ್ಕನೆಯ ಪ್ರಶ್ನೆ, ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ? ಉತ್ತರ, ಅಜ್ಜ ಬೆಟ್ಟ ಹತ್ತಬೇಡ ಅಂದಾಗ ಮಗು ಬೆಟ್ಟ ಹತ್ತುತ್ತೇನೆ ಎನ್ನುತ್ತದೆ. ಮನುಷ್ಯ ನಿರ್ಮಿತ ಸಮಾಜ ಬಡವರಿಗೆ ದಲಿತರಿಗೆ ತಾರತಮ್ಯ ಮಾಡಿದರೂ ಪ್ರಕೃತಿ ಮಾತ್ರ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡುತ್ತದೆ ಎನ್ನುವುದು ಮಗುವಿನ ನಂಬಿಕೆಯಾಗಿದೆ. ಐದನೇ ಪ್ರಶ್ನೆ, ಡಾ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ? ಉತ್ತರ, ಡಾ ಎಲ್ ಹನುಮಂತಯ್ಯನವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ? ಉತ್ತರ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕಾಣುತ್ತದೆ, ಆದರೆ ಅದನ್ನು ಕ್ರಮಿಸುವ ಹಾದಿ ನಿಜವಾಗಿಯೂ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ. ಅಂದರೆ ಯಾವುದೇ ದೊಡ್ಡ ಸಾಧನೆಯನ್ನು ಮಾಡಲು ಹೋದಾಗ ಅನೇಕ ಅಡೆತಡೆಗಳು ಬರುತ್ತವೆ. ಅದರಲ್ಲೂ ಕೆಳವರ್ಗದವರಿಗೆ ಸಣ್ಣ ಅವಕಾಶಗಳನ್ನು ಕೂಡ ಕೊಡದ ಈ ಸಮಾಜ ದೊಡ್ಡ ಸಾಧನೆ ಮಾಡಲು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಈ ಕಷ್ಟ ಸವಾಲುಗಳೆಂಬ ಕಲ್ಲು ಮುಳ್ಳುಗಳ ಹಾದಿಯನ್ನು ಕ್ರಮಿಸಿ ಬೆಟ್ಟದ ತುದಿ ಮುಟ್ಟಬೇಕಾಗುತ್ತದೆ. ಎರಡನೇ ಪ್ರಶ್ನೆ, ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸಗಳೇನು? ಉತ್ತರ, ಅಟ್ಟ ಮಾನವ ನಿರ್ಮಿತ ಸಮಾಜ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಅಲ್ಲಿನ ಮೆಟ್ಟಿಲುಗಳು ಮೇಲ್ವರ್ಗದವರನ್ನು ಮಾತ್ರ ಮೇಲಕ್ಕೆ ಕೊಂಡೊಯ್ಯುತ್ತದೆ. ದಲಿತರು ಕೆಳವರ್ಗದವರನ್ನು ಬೀಳಿಸಲೆಂದೇ, ಅವಕಾಶ ವಂಚಿತರನ್ನಾಗಿ ಮಾಡಲೆಂದೇ ಅದನ್ನು ಜಾಳಾಗಿ ಕಟ್ಟಿರುತ್ತಾರೆ. ಬೆಟ್ಟ ಪ್ರಕೃತಿ ನಿರ್ಮಿತ, ಅಲ್ಲಿ ಕಲ್ಲು ಮುಳ್ಳುಗಳಿರುತ್ತವೆ. ಅದರ ನಡುವೆ ನಮ್ಮ ಹಾದಿಯನ್ನು ನಾವೇ ಮಾಡಿಕೊಳ್ಳಬೇಕು. ಆದರೆ ಅದು ಯಾವ ಭೇದ ಭಾವವನ್ನು ಮಾಡುವುದಿಲ್ಲ, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುತ್ತದೆ. ಮೂರನೇ ಪ್ರಶ್ನೆ, ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಮಗುವಿನ ಸಂಕಲ್ಪವೇನು? ಉತ್ತರ, ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಮಗು ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎಂಬ ಸಂಕಲ್ಪ ಮಾಡುತ್ತದೆ. ಅಟ್ಟ ಮಾನವ ನಿರ್ಮಿತ ಸಮಾಜದ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಅದನ್ನು ದಲಿತರು ಕೆಳವರ್ಗದವರನ್ನು ಬೀಳಿಸಲೆಂದೇ, ಅವಕಾಶ ವಂಚಿತರನ್ನಾಗಿ ಮಾಡಲೆಂದೇ ಕಟ್ಟಿರುತ್ತಾರೆ. ಹಾಗೆಯೇ ಸಮಾಜ ತನಗೆ ಕೊಡದ ಅವಕಾಶಗಳಿಗಾಗಿ ಕಾಯದೆ ತನ್ನದೇ ದಾರಿಯಲ್ಲಿ ನಡೆದು ಸಾಧನೆ ಮಾಡುತ್ತೇನೆ. ಆ ದಾರಿ ಕಠಿಣವಾಗಿದ್ದರೂ ಗುರಿ ತಲುಪುವುದು ನಿಶ್ಚಿತ ಎನ್ನುವುದು ಮಗುವಿನ ಭಾವನೆಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಅಜ್ಜನ ಉಪದೇಶವೇನು? ಉತ್ತರ, ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಅಜ್ಜ ಮಗುವಿಗೆ ಅಟ್ಟ ಹತ್ತಬೇಡ ಮರಿ, ಅದನ್ನು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಅನ್ನುತ್ತಾನೆ. ದಲಿತರಿಗೆ ಕೆಳವರ್ಗದವರಿಗೆ ಅವಕಾಶ ಕೊಡದ, ಅವರನ್ನು ಬೀಳಿಸಲು ನೋಡುವ ಸಮಾಜ ವ್ಯವಸ್ಥೆಯ ಬಗ್ಗೆ ಅಜ್ಜನ ಭಯ ಇಲ್ಲಿ ಕಾಣುತ್ತದೆ. ಮೊಮ್ಮಗ ಬೆಟ್ಟ ಹತ್ತುತ್ತೇನೆ ಎಂದಾಗ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದರೆ ಜನ ನಕ್ಕಾರು, ಆ ಸಾಹಸವನ್ನು ಮಾಡಬೇಡ ಎಂದು ಉಪದೇಶಿಸುತ್ತಾನೆ. ಈಗ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಅಟ್ಟ ಹತ್ತಬೇಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳಾವುವು? ಉತ್ತರ, ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿ ಅವಕಾಶ ವಂಚಿತರಾಗಿ ಬಾಳಿದ ಶೋಷಿತರ ಪ್ರತಿಭಟನೆಯ ಧ್ವನಿ ಈ ಕವಿತೆಯಲ್ಲಿ ಕಾಣಿಸುತ್ತದೆ. ಈ ಸಮಾಜ ಕೇವಲ ಮೇಲ್ವರ್ಗದವರ ಗೆಲುವಿಗಾಗಿ ಮಾಡಿದ ಅಟ್ಟ. ಮೊಮ್ಮಗ ಅಟ್ಟ ಹತ್ತುತ್ತೇನೆ ಎನ್ನುವುದು ಸಾಧಿಸಬೇಕು, ಮೇಲೇರಬೇಕು ಎನ್ನುವ ಅವನ ಆಸೆಯನ್ನು ತೋರಿಸುತ್ತದೆ. ಆದರೆ ಆ ಅಟ್ಟವನ್ನು ದಲಿತರು ಕೆಳವರ್ಗದವರನ್ನು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ. ಹಾಗಾಗಿ ಅಜ್ಜನಿಗೆ ಅಟ್ಟವೆಂದರೆ ಭಯ. ಆದರೆ ಮೊಮ್ಮಗ ಸಮಾಜ ತಮಗೆ ಕೊಡದ ಅವಕಾಶಗಳಿಗಾಗಿ ಕಾಯದೆ ತನ್ನದೇ ದಾರಿಯಲ್ಲಿ ನಡೆದು ಸಾಧನೆ ಮಾಡುತ್ತೇನೆ ಎನ್ನುತ್ತಾನೆ. ಬೆಟ್ಟ ಹತ್ತುವ ದಾರಿ ಕಠಿಣವಾಗಿದ್ದರೂ ಗುರಿ ತಲುಪುವುದು ನಿಶ್ಚಿತ ಎನ್ನುವುದು ಕವಿಯ ಅಭಿಪ್ರಾಯವಾಗಿದೆ.
ಸಣ್ಣ ಸಾಧನೆಯನ್ನು ಮಾಡಲು ಕೂಡ ಅವಕಾಶ ಕೊಡದೇ ಇರುವಾಗ ದೊಡ್ಡ ಸಾಧನೆ ಹೇಗೆ ಮಾಡುತ್ತೀಯೆ ಎಂದು ಸಮಾಜ ನಗಬಹುದು. ಆದರೆ ಅದಕ್ಕೆ ಎದೆಗುಂದಬಾರದು. ಅಟ್ಟ ಹತ್ತದೆ ಬೆಟ್ಟ ಹತ್ತುವುದು ಅಷ್ಟು ಸುಲಭವಲ್ಲ, ಆದರೆ ಅದು ಅಸಾಧ್ಯವೂ ಅಲ್ಲ. ಈ ಕಷ್ಟ ಸವಾಲುಗಳೆಂಬ ಕಲ್ಲು ಮುಳ್ಳುಗಳ ಹಾದಿಯನ್ನು ಕ್ರಮಿಸಿ ದೊಡ್ಡ ಸಾಧನೆಯ ತುಟ್ಟ ತುದಿಯನ್ನು ಮುಟ್ಟಬೇಕಾಗುತ್ತದೆ. ಅಡೆತಡೆಗಳಿಗೆ ಹೆದರದೆ ಸಾಧನೆ ಮಾಡುವ ಆತ್ಮವಿಶ್ವಾಸ, ಮನುಷ್ಯ ನಿರ್ಮಿತವಾದ ವ್ಯವಸ್ಥೆಯಲ್ಲಿನ ತಾರತಮ್ಯದ ಬಗ್ಗೆ ಇರುವ ತಿರಸ್ಕಾರ, ಪ್ರಕೃತಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡುತ್ತದೆ ಎನ್ನುವ ನಂಬಿಕೆಯ ಭಾವ ಈ ಕವಿತೆಯಲ್ಲಿ ಕಾಣುತ್ತದೆ. ಈಗ ಸಂದರ್ಭದೊಡನೆ ವಿವರಿಸಿ. ಮೊದಲನೇ ಪ್ರಶ್ನೆ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ? ಈ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆಯ್ದ ಅಟ್ಟ ಹತ್ತಬೇಡ ಎನ್ನುವ ಪದ್ಯದಿಂದ ಆರಿಸಲಾಗಿದೆ. ಅಜ್ಜ ಮೊಮ್ಮಗನಿಗೆ ಅಟ್ಟ ಹತ್ತಬೇಡ, ಅದನ್ನು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಎನ್ನುತ್ತಾನೆ. ಆಗ ಮೊಮ್ಮಗ ತಾನು ಬೆಟ್ಟ ಹತ್ತುತ್ತೇನೆ ಎಂದು ಮಹತ್ವಾಕಾಂಕ್ಷೆಯ ಮಾತನಾಡುತ್ತಾನೆ. ಆಗ ಅಜ್ಜ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನ ನಕ್ಕಾರು, ಆ ಸಾಹಸ ಮಾಡಬೇಡ ಎಂದು ಮೊಮ್ಮಗನಿಗೆ ಉಪದೇಶಿಸುತ್ತಾನೆ. ಸ್ವಾರಸ್ಯ, ಕೆಳವರ್ಗದವರಿಗೆ ಸಣ್ಣ ಅವಕಾಶಗಳನ್ನೂ ಕೂಡ ಕೊಡದ ಈ ಸಮಾಜ ದೊಡ್ಡ ಸಾಧನೆ ಮಾಡಲು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಎನ್ನುವ ಅಜ್ಜನ ಆತಂಕವನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ಎರಡನೆಯ ಪ್ರಶ್ನೆ, ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆಯ್ದ ಅಟ್ಟ ಹತ್ತಬೇಡ ಎನ್ನುವ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಮೊಮ್ಮಗ ಅಜ್ಜನಿಗೆ ಹೇಳುತ್ತಾನೆ. ಅಜ್ಜ ಮೊಮ್ಮಗನಿಗೆ ಅಟ್ಟ ಹತ್ತಬೇಡ ಎಂದಾಗ ಮೊಮ್ಮಗ ಬೆಟ್ಟ ಹತ್ತುತ್ತೇನೆ ಎನ್ನುತ್ತಾನೆ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನ ನಕ್ಕಾರು ಎನ್ನುತ್ತಾನೆ ಅಜ್ಜ. ಆಗ ಮೊಮ್ಮಗ ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಪ್ರಕೃತಿ ನಿರ್ಮಿತ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ಜನರಿಗೆ ತೋರಿಸಬೇಕಾಗಿದೆ, ಆದ್ದರಿಂದ ನಾನು ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುತ್ತಾನೆ. ಸ್ವಾರಸ್ಯ, ಸಮಾಜ ಅವಕಾಶ ಕೊಡದಿದ್ದರೂ ಅವಕಾಶವನ್ನು ತಾನೇ ಹುಡುಕಿಕೊಂಡು ಕಷ್ಟಪಟ್ಟು ಸಾಧಿಸುತ್ತೇನೆ ಎನ್ನುವ ಮೊಮ್ಮಗನ ಛಲ ಮತ್ತು ಧೈರ್ಯವನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಧನ್ಯವಾದಗಳು. ಈ ಪಠ್ಯದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ.